ನಮಸ್ಕಾರಪ್ಪ ದೊಡ್ಡ ಮಂದಿಗೆ. ಹೆಂಗದ್ರಿ ಎಲ್ಲಾರು ಆರಾಮದಿರಿ? ಬರ್ರಿ, ಇವತ್ತ ಇಂಡಿಯಾ ಮತ್ತು ಪಾಕಿಸ್ತಾನ ಮತ್ತೆ ಬದ್ಧವರಿಗಳ ಒಂದು ಕಾಳಗ ನಡೀತಾ ಇದೆ. ಅದು ಎಲ್ಲಿ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಹುದು. ಭಾರತ ತಂಡದ ಮಾಜಿ ಆಟಗಾರರು ಸೇರಿ ಆಡ್ತಾ ಇರುವಂತ ಒಂದು ಲೀಗ್ ಅಲ್ಲಿ ಇಂಡಿಯಾ ಚಾಂಪಿಯನ್ಸ್ ಮತ್ತು ಪಾಕಿಸ್ತಾನ ಚಾಂಪಿಯನ್ಸ್ ಅಂದ್ರೆ ಹಳೆ ಆಟಗಾರರು ಸೇರಿ ಒಂದು ಲೀಗ್ ಅನ್ನ ಆಡ್ತಾ ಇದ್ದಾರೆ. ಅದು ವರ್ಲ್ಡ್ ಚಾಂಪಿಯನ್ಸ್ ಲೀಗ್. ಅದರಲ್ಲಿ ಭಾರತ ತಂಡ ಮತ್ತು ಪಾಕಿಸ್ತಾನ ತಂಡಗಳು ಬದ್ಧ ವೈರಿಗಳ ಒಂದು ಮುಖಾಮುಖಿಯಲ್ಲಿ ಒಂದು ಫೈನಲ್ ಪಂದ್ಯ ನಡೆಯಲಿದೆ. ಅದು ಭಾರತ ತಂಡದ ವಿರುದ್ಧ ಒಂದು ಎದುರಾಳಿ ತಂಡ ಯಾವ್ದಪ್ಪ ಅಂದ್ರೆ ಒಂದು ಪಾಕಿಸ್ತಾನ, ನಮ್ಮ ಬದ್ಧ ವೈರಿಗಳಾದಂತ ಪಾಕಿಸ್ತಾನ ತಂಡದ ಎದುರು ನಮ್ಮ ಭಾರತ ಇಂದು ಫೈನಲ್ ಪಂದ್ಯ ಆಡಲಿದೆ. ಇದರ ಬಗ್ಗೆ ಒಂದಿಷ್ಟು ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸೆಕೆಂಡ್ ಮಿಸ್ ಮಾಡದೆ ನೋಡಿ. ಓಕೆ, ಇವತ್ತು ನಡೆಯುವಂತ ಒಂದು ಪಾಕಿಸ್ತಾನ ಚಾಂಪಿಯನ್ಸ್ ಮತ್ತು ಇಂಡಿಯಾ ಚಾಂಪಿಯನ್ಸ್ ಈ ಪಂದ್ಯದಲ್ಲಿ ಒಂದು ಫೈನಲ್ ಅಂತ ಅಂತಿಮವಾದಂತ ಪಂದ್ಯ. ಕಪ್ಗಾಗಿ ಒಂದು ಹೋರಾಟ ಅಂತ ನಡೀಬೇಕು. ಇದು ಒಂದು ಮಾಜಿ ಆಟಗಾರರು ಸೇರಿ ಆಡ್ತಾ ಇರುವಂತ ಒಂದು ಲೀಗ್ ಅಂತ ಹೇಳ್ಬೇಕು. ಅದರಲ್ಲಿ ಕೂಡ ಮಾಜಿ ಆಟಗಾರರು ಇನ್ನೂ ವಯಸ್ಸು ಆಗಿದೆಯೋ ಇಲ್ವೋ ಅಂತ, ವಯಸ್ಸು ಆದ್ರೂ ಸಹ ವಯಸ್ಸು ಇರೋರ್ ತರ ಬೆಂಕಿ ಬೌಲಿಂಗ್ ಹಾಕ್ತಾ ಇದ್ದಾರೆ. ಅಲ್ಲಿ ಯೂಸುಫ್ ಪಠಾಣ್, ಇರ್ಫಾನ್ ಪಠಾಣ್ ಬ್ರದರ್ಸ್ ಸಿಕ್ಸರ್ ಬೌಂಡ್ರಿಗಳ ಸುರಿಮಳೆಗಾದ ಒಂದು ಭರ್ಜರಿ ಆದಂತ ಅರ್ಧಶತಕದ ಮೂಲಕ ನಿನ್ನೆ ನಡೆದಂತ ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ ಅಲ್ಲಿ ಭಾರಿ ಜಯವನ್ನು ಗಳಿಸಿದೆ, ಫೈನಲ್ಗೆ ಪ್ರವೇಶ ಪಡೆದಿದೆ. ಇಲ್ಲಿ ಎಲ್ಲ ಆಟಗಾರರು ಒಂದು ಉತ್ತಮ ಪ್ರದರ್ಶನವನ್ನು ತೋರುತ್ತಿದ್ದು, ಹರೆಯದ ಹುಡುಗರ ತರ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲಿಯೂ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನ ಇಂಡಿಯಾ ತಂಡ ನೀಡ್ತಾ ಇದೆ. ಇವತ್ತು ಕೂಡ ಇಂಡಿಯಾ ತಂಡ ಒಂದು ಭರ್ಜರಿಯಾದಂತಹ ಪರ್ಫಾರ್ಮೆನ್ಸ್ ನೀಡ್ಲಿ ಮತ್ತೆ ಕಪ್ ಅನ್ನ ತರಲಿ ಅಂತ ನಮ್ಮ ಆಶಯ. ಗೆದ್ದು ಬಾ ಇಂಡಿಯಾ. ಜೈ ಹೋ, ಜೈ ಹೋ.